ಯಾರು ಈ ಸ್ಟೀಫನ್ ರಾಜ್? ಗೊತ್ತಿಲ್ಲ ಸರ್. ಎಲ್ಲಿಂದ ಬಂದವನು? ಗೊತ್ತಿಲ್ಲ ಸರ್. ಇವಾಗ ಎಲ್ಲಿದ್ದಾನೆ, ಹೇಗಿದ್ದಾನೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಜೆಂಟಲ್ಮನ್, ಅದೇನಂದ್ರೆ ಗಣ್ಯ ವ್ಯಕ್ತಿಗಳೇ, ನಾನು ನನ್ನ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಅ ಸ್ಪೋರ್ಟ್ಸ್ ಮ್ಯಾನ್. ನನಗೆ ಆಟ ಆಡೋದಕ್ಕೆ ಇಷ್ಟ. ಆಟ ಆಡೋಕ್ಕೆ ತುಂಬಾ ಇಷ್ಟ. ಎಲ್ಲರೂ ಆಟ ಆಡಬೇಕು, ಎಲ್ಲ ಆಟನೂ ಆಡಬೇಕು. ಆಟದಲ್ಲಿ ಸೋತವನು ಇಷ್ಟ ಆಗ್ತಾನೆ, ಆಟದಲ್ಲಿ ಗೆದ್ದವನು ನನಗೆ ತುಂಬ ಇಷ್ಟ ಆಗ್ತಾನೆ. ಆದರೆ ಆಟನ ಸುಮ್ಮನೆ ನೋಡ್ತಾನಲ್ಲ, ಅವು ನನಗಿಷ್ಟನೇ ಆಗಲ್ಲ. ಯಾಕಂದರೆ ಅವರೊಂಥರ ಬೆಕ್ಕಿನ ಜಾತಿ ಇದ್ದಂಗೆ, ಜೀವ ಇಲ್ಲದ ಜಡ. ಅಂಥ ಜಡ ನಮ್ಮ ಜೊತೆಗಿರಲೇಬಾರ್ದು. ಇವರಿಬ್ರು ಸುಮ್ಮನೆ ಸುತ್ತಕೊಂಡು ಅಯೋಗ್ಯರ ಥರ ನಿಂತಿದ್ದಾರೆ. ಇಸ್ಪೀಟ್ ಕಾರ್ಡಲ್ಲಿರೋ ಇಬ್ರು ಜೋಕರ್ಸ್. ಮೈ ಜೋಕರ್ಸ್. ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ನನಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಮಾತ್ರನೇ ಇರೋದು. ಕ್ಷಮಿಸುವಂಥ ಅಧಿಕಾರ ನನ್ನ ಹತ್ರ ಇಲ್ಲ. ವಿಕ್ಟರ್, your gun. Is it loaded? Yes. Bahadur, your gun. ಇವಾಗ ಎರಡು ಗನ್ನಲ್ಲಿ ಬುಲೆಟ್ ಎಲ್ಲಿದೆ ಅಂತ ನಿನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಯಾಕೆ? ನನಗೂ ಗೊತ್ತಿಲ್ಲ. ಅನ್ಲಕ್ಕಿ ಫೆಲೋಸ್, ವೆರಿ ವೆರಿ ಅನ್ಲಕ್ಕಿ ಫೆಲೋಸ್. ಬಹದ್ದೂರ್, ನಾನು ಸ್ಟೀಫನ್ ರಾಜ್ನ ಮೀಟ್ ಮಾಡಬೇಕು. ಏರ್ಪಾಡು ಮಾಡು. ಓಕೆ ಸರ್. ಒಂದು ಕಡೆ ಕೇಡುಗಳ ಕಡೆ ಇದ್ದೋಳು, ಸೆಕೆಂಡ್ ಲೆವೆಲ್ ಸ್ಪೈ ಆಗಿ ಬಂದೋಳು ರೀನಾ. ಯಾರು ನಿನ್ನ ಕಳಿಸಿದ್ದು? ಜಿಂದಾ. ನಾನ್ ಜಿಂದಾ ನೋಡಕ್ ಬರಲ್ಲ ಅಂದ್ರೆ? ಬರ್ಲಿಲ್ಲ ಅಂದ್ರೆ ನನ್ನ ನೋಡಕ್ ಆಗಲ್ಲ. ಏನ್ ವಿಷಯ? ಬಿಸ್ನೆಸ್. ಬಿಸ್ನೆಸ್? ಯಾರಿಗೂ ತೊಂದರೆ ಇಲ್ಲದೆ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ದ ಜಿಂದಾ. ಹಾ, ಅಂತ ವ್ಯಾಪಾರದಲ್ಲಿ ಸ್ಟೀಫನ್ ರಾಜ್ಗೆ ಇಷ್ಟ ಇಲ್ಲ ಅಂತ ನಿನ್ ಜಿಂದಾಗ್ ಹೋಗಿ ಹೇಳು. ನಾಳೆ ಸಂಜೆ 6 ಗಂಟೆ ಕ್ಯಾಸ್ಕೇಡ್ ಅಲ್ಲಿ ಯಾವುದೇ ವೆಪನ್ ಇಲ್ಲದೆ ನೀವು ಜಿಂದಾನ ಮೀಟ್ ಮಾಡಬೇಕು. ನನಗ್ ನೋಡಕ್ ಇಷ್ಟ ಇಲ್ಲ ಅಂತ ಹೇಳ್ದೆ. ನೋ, ಖಂಡಿತ ಮೀಟ್ ಮಾಡ್ತೀರಾ ಮಿಸ್ಟರ್ ವೆಟ್ರಿವೇಲ್. ನಾನು ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ನಿಮ್ ನೆರಳು ನೋಡಿ ನನ್ನಿಂದ ಕಣ್ಣಿಡಿಯಕ್ಕಾಗತ್ತೆ. ನಿನ್ ಧ್ವನಿ ಕೇಳಿ ಕಣ್ಣಿಡಿಯಕ್ಕಾಗಲ್ವಾ? ರೀನಾ, ನೀನ್ ಹೇಗೆ ಜಿಂದನ್ ಜೊತೆ? ಹೊಸದಾಗಿ ಹೇಳೋದಿಕ್ಕೇನಿಲ್ಲ, ಕೆಲ್ಸ ಸಿಕ್ಕಿಲ್ಲ, ಫ್ಯಾಮಿಲಿ ಪ್ರಾಬ್ಲಮ್. ಒಬ್ಳೇ ಬಿಸ್ನೆಸ್ ಮಾಡೋದಿಕ್ಕೆ ಈ ದೇಹ ಮಾತ್ರ ಇತ್ತು. ಇಂಗ್ಲಿಷ್ ಮಾತಾಡೋ ದೇಹ ಅಲ್ವಾ, ತುಂಬಾನೇ ಡಿಮಾಂಡ್ ಆಗಿತ್ತು. ನನಗ್ ಬೆಲೆ ಕೊಡೋದಿಕ್ಕೆ ಸ್ವಲ್ಪ ಜನ ಮಾತ್ರ ಸಾಧ್ಯ. ಅದರಲ್ಲಿ ಒಬ್ನೇ ಈ ಜಿಂದಾ. ಜಿಂದಾ ನಿನ್ನ ಚೆನ್ನಾಗಿ ನಂಬ್ತಾನೆ. ನೀನು? ನಿಮ್ಮನ್ನ ನಂಬ್ತೀನಿ. ರೈಟ್. ಜಿಂದಾನ ಕಂಡು ಹಿಡಿದು ಅವ್ನ ಸಾಮ್ರಾಜ್ಯನ ಕೊನೆ ಮಾಡೋದಕ್ಕೆ ನನ್ನ ಈ ವೇಷ. ಒಂದ್ ವೇಳೆ ನನ್ನ ವೇಷ ಹೊರಗೆ ಬಿದ್ದರೆ, ನನಗೆ ಹೆಲ್ಪ್ ಮಾಡ್ತಿರೋ ನಿನ್ನ ವೇಷನೂ ಹೊರಗೆ ಬಿದ್ದರೆ, ನೀನು ಕಾಲ್ ಮಾಡಬೇಕಾಗಿರೋ ನಂಬರ್ 616263. 616263. ಸೊ ನಾನು ಜಿಂದಾನ ಆಯುಧ ಇಲ್ಲದೆ ಮೀಟ್ ಮಾಡಬೇಕು. ಓಕೆ?
ಸ್ಟೀಫನ್ ರಾಜ್. ಸೊ ಯು ಆರ್ ಸ್ಟೀಫನ್ ರಾಜ್. ಮೃಗ ಅಂದರೆ ನಿಮ್ಗೆ ತುಂಬ ಇಷ್ಟನಾ? ಅದಕ್ಕೆ ನೀನು ಇಷ್ಟ ಆಗಿರೋದು. ಗುಡ್ ಜೋಕ್. ಆದರೆ ನಗಬೇಕು ಅಂತ ನನಗನ್ನಿಸ್ತಿಲ್ಲ. ಯಾಕೆ ನನ್ನ ಕರೆಸ್ದೆ? ಬಿಸ್ನೆಸ್ ಮಾತಾಡೋದಕ್ಕೆ ಸ್ಟೀಫನ್ ರಾಜ್, ಬಿಸ್ನೆಸ್ ಮಾತಾಡೋಕ್ಕೆ ನಿನಗೇನು ಬೇಕು? ಯಾರನ್ನು ಕೇಳಿ ಪಡ್ಕೊಳ್ಳೋಂಥ ಅಭ್ಯಾಸ ನನಗಿಲ್ಲ. ಕೇಳದೆ ತಗೊಳ್ಳೋದು ನನ್ನ ಜೀವ ಮಾತ್ರನೇ. 4-5 ಜನನ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಲ್ವಾ, ಅವರಿಂದ ನನಗೆ ಹೆದರ್ಸು, ನಾನು ಹೊರಟೋಗ್ತೀನಿ. ಸ್ಟೀಫನ್ ರಾಜ್, ಮೈ ಡಿಯರ್ ಸ್ಟೀಫನ್ ರಾಜ್, ಡ್ಯೂ ನೋ, ಒಂದು ರಾಜ್ಯಕ್ಕೆ ಒಬ್ಬ ರಾಜ, ಹ್ಞೂ ಒಂದು ಕುಟುಂಬಕ್ಕೆ ಒಬ್ಬ ಮುಖ್ಯಸ್ಥ, ಹ್ಞೂ ಒಂದು ಓರೆನಲ್ಲಿ ಒಂದು ಖಡ್ಗ. ಹ್ಞೂ ನಾನು ನಿಜ ಸ್ಟೀಫನ್ ರಾಜ್, ನೀನು ನೆರಳು. ಇಂಥ ಆಟಕ್ಕೆ ಒಬ್ಬನೇ ಒಬ್ಬ ಜಿಂದಾ ಮಾತ್ರನೇ ಇರೋದು. ಸ್ಟೇ ಔಟ್ ಆಫ್ ಮೈ ವೇ. ಅಷ್ಟೇ ತಾನೆ? ಇದನ್ನು ಹೇಳೋಕ್ಕೆ ಕರೆಸಿದ್ರಲ್ವಾ, ಬೇರೇನು ವಿಷಯ ಇಲ್ಲ ಅಲ್ವಾ? ಇದು ಸುದ್ದಿ ಅಲ್ಲ ಸ್ಟೀಫನ್ ರಾಜ್, ಕಟ್ಟಪ್ಪಣೆ. ಫನ್ ಸ್ಕೂಲ್. ಮೌಂಟ್ ರೋಡಲ್ಲಿ ಮಕ್ಳಿಗೋಸ್ಕರ ಒಂದು ಬೊಂಬೆ ಅಂಗಡಿ ಇದೆ. ಅಲ್ಲಿ ಚಿಕ್ಕ ಚಿಕ್ಕ ಬೊಂಬೆಗಳನ್ನೆಲ್ಲ ಇಟ್ಕೊಂಡು ಮಾರ್ತಾ ಇರ್ತಾರೆ. ಅದರಲ್ಲಿ ಒಂದು ತಗೊಂಡು ನೀನು ಆಟ ಆಡ್ತಾ ಇರೋ, ನಾನು ಬರ್ತೀನಿ. Sit down, Stephen Raj, sit down. Sit down. ಮಕ್ಕಳಾಟದ ಥರ ಇಲ್ಲಿ ಆಯುಧ ಇಲ್ಲದೆ ನಿಂತಿರೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅದು ನೀನೇ. ನಾನು ಮನ್ಸು ಮಾಡಿದ್ರೆ ನಿನ್ನ ಇಲ್ಲ ಅನ್ನಿಸ್ಬಿಡ್ಬೋದು, ಜೋಕರ್. ಗುಡ್ ಬಾಯ್. ಮ್ಯಾನರ್ಸ್ ಸ್ಟೀಫನ್ ರಾಜ್, ಮ್ಯಾನರ್ಸ್. ಒಂದೊಂದು ಜಾಗದಲ್ಲೂ ಲಂಚ ತಗೊಳ್ಳೋಂಥ ಒಬ್ಬ ಕಳ್ಳ ಇರ್ತಾನೆ, ರೈಟ್? ಚೆನ್ನಾಗಿ ಆಟ ಆಡ್ತೀಯ ಸ್ಟೀಫನ್ ರಾಜ್, ಚೆನ್ನಾಗಿ ಆಟ ಆಡ್ತೀಯ. ಐ ಲೈಕ್ ಯು. ಜಿಂದಾನ ನೀನು ಫಸ್ಟ್ ಟೈಮ್ ಭೇಟಿ ಆದಮೇಲೆ ಅವನ ಜೊತೆ ನಿನ್ನ ಸ್ನೇಹ ಬೆಳೀತು. ಅವನು ನಿನ್ನನ್ನು ತುಂಬ ನಂಬುದ. ನೀನು ಕೂಡ ರಹಸ್ಯವಾಗಿ ಅವನ ಪ್ಲಾನ್ಗಳನ್ನೆಲ್ಲ ಕಂಡುಹಿಡಿಯೋದಕ್ಕೆ ಶುರು ಮಾಡಿದೆ. ಅವನ ಎಲ್ಲ ವಿವರಗಳನ್ನು ತಿಳ್ಕೊಂಡಾದ್ಮೇಲೆ ಅವನನ್ನು ಮತ್ತು ಅವರ ಹುಡುಗರನ್ನ ಹಿಡಿಯೋದಕ್ಕೆ ಪ್ಲ್ಯಾನನ್ನು ಮಾಡಿದೆ. ಅದೇ ರೀತಿ ಒಂದು ದಿನ